ಈ ಮ್ಯೂಸಿಯಂ ಹೆಸರು ಸ್ಮಿತ್ಸೋನಿಯನ್ ನ್ಯಾಷನಲ್ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂ ಅಂತ. ಇದು ಕೂಡ ನ್ಯಾಷನಲ್ ಮಾಲ್ನಲ್ಲೇ ಇದೆ. ಹಿಂದಿನ ಎಪಿಸೋಡ್ ನೋಡಿದರೆ ನ್ಯಾಷನಲ್ ಮಾಲ್ ಬಗ್ಗೆ ಗೊತ್ತಿರುತ್ತೆ. ಒಂದು ತುದಿಯಲ್ಲಿ ಪಾರ್ಲಿಮೆಂಟು, ಇನ್ನೊಂದು ತುದಿಯಲ್ಲಿ ಲಿಂಕನ್ ಮೆಮೋರಿಯಲ್ ಹಾಲು, ಮಧ್ಯ ವಾಷಿಂಗ್ಟನ್ ಮಾನ್ಯುಮೆಂಟ್ಸ್. ಅದೇ ನ್ಯಾಷನಲ್ ಮಾಲ್ನಲ್ಲಿ ಪಾರ್ಲಿಮೆಂಟ್ನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ ಈ ಮ್ಯೂಸಿಯಂ. ಈ ಮ್ಯೂಸಿಯಂ ಒಳಗೆ ಎಂಟ್ರಿ ಫ್ರೀ, ಆದರೆ ನೀವು ಫ್ರೀ ಪಾಸನ್ನು ಮುಂಚಿತವಾಗಿ ಪಡಿಬೇಕಾಗತ್ತೆ. ಯಾಕೆಂದರೆ ದಿನಕ್ಕೆ ಇಂತಿಷ್ಟೇ ವಿಸಿಟರ್ಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸ್ಮಿತ್ಸೋನಿಯನ್ ಏರ್ ಆ್ಯಂಡ್ ಸ್ಪೇಸ್ ಮ್ಯೂಸಿಯಂ ವೆಬ್ಸೈಟಿಗೆ ಹೋಗಿ ಫ್ರೀ ಪಾಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಅದು ನಿಮಗೆ ಸಿಕ್ಕಿದ ಮೇಲೆ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಮ್ಯೂಸಿಯಂ ಎಂಟ್ರಿಯಲ್ಲಿ ತೋರಿಸ್ಬೇಕಾಗತ್ತೆ. ಈ ಲೂನಾರ್ ಮಾಡ್ಯೂಲ್ ಅನ್ನೋದು ಒಂದು ರೀತಿಯ ಟೆಸ್ಟಿಂಗ್ ಏರ್ಕ್ರಾಫ್ಟು. ಇದು ಚಂದ್ರನವರೆಗೂ ಹೋಗೋದಿಲ್ಲ. ಭೂಮಿಯ ಕಕ್ಷೆ ಇದೆಯಲ್ಲ, ಹೆಚ್ಚು ಕಮ್ಮಿ ಒಂದು 200 ಕಿಲೋಮೀಟರ್ ದೂರದವರೆಗೂ ಹೋಗಿ ಅಲ್ಲಿ ಇದರ ಎಂಜಿನ್ಗಳು ಸರಿಯಾಗಿ ವರ್ಕ್ ಆಗುತ್ತದ, ಕಮ್ಯುನಿಕೇಷನ್ ಪ್ರಾಪರ್ ಆಗುತ್ತಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಆ ನಂತರ ಸಕ್ಸಸ್ ಆದಮೇಲೆ ಮತ್ತೆ ಮೇಯ್ನ್ ನೌಕೆಯನ್ನು ಕಳಿಸಲಾಗುತ್ತೆ. ಈ LM-2 ಏನಿದೆ, ಇದು ಇದನ್ನು ಉಡಾವಣೆ ಮಾಡೋದಿಲ್ಲ. ಯಾಕಂದರೆ LM-1 ಸಕ್ಸಸ್ ಆದ್ದರಿಂದ ಈ LM-2ನ ಅವರು ಉಡಾವಣೆ ಮಾಡೋದಿಲ್ಲ. ಹಾಗಾಗಿ ಈ ಮ್ಯೂಸಿಯಂ ಮೇಲೆ ಇಟ್ಟಿದ್ದಾರೆ ನೋಡಿ. ಮ್ಯೂಸಿಯಂನ ಎಂಟ್ರಿ ಪಾಯಿಂಟ್ನಲ್ಲೇ ಚಂದ್ರನಿಂದ ತಂದ ಬಂಡೆಯ ಚೂರನ್ನು ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೀವು ಅದನ್ನು ನೋಡಬಹುದು. ಒಂದು ರೀತಿ ಯಾವುದೋ ಮೆಟಲ್ ಪೀಸ್ ಮುಡ್ದಂಗೆ ಆಗುತ್ತೆ. ನೋಡಿ, ಇಲ್ಲಿ ನೋಡಿ, ಈ ಬೋರ್ಡ್ನಲ್ಲಿ ಏನು ಬರೆದಿದ್ದಾರೆ ಅಂತ. ಅಪೋಲೋ 17 ಚಂದ್ರಯಾನ ಮಾಡೋ ಸಮಯದಲ್ಲಿ ಅಲ್ಲಿಂದ ತಂದಿರುವಂತಹ ಬಂಡೆಯ ಸ್ಯಾಂಪಲ್ ಅಂತ ಇದು. ಈ ಚಿತ್ರದಲ್ಲಿ ನೋಡಿ, ಹ್ಯಾರಿಸನ್ ಅನ್ನೋ ಗಗನಯಾತ್ರಿ ಅಲ್ಲಿ ಚಂದ್ರನ ಮೇಲೆ ಇಳಿದು ಅಲ್ಲೊಂದು ಬಂಡೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಇದೊಂದು ಬಂಡೆಯ ಸಣ್ಣ ಚೂರು ಇರ್ಬೋದ್ರಿ, ಆದರೆ ಚಂದ್ರಲೋಕದಿಂದ ತಂದ ಬಂಡೆಯ ಚೂರು. ಇಲ್ಲಿಂದ 3,84,000 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನಿಂದ ತಂದ ಬಂಡೆಯ ಚೂರು. ನಾವು ಸಾಧಾರಣ ವಿಮಾನದಲ್ಲಿ ಓಡಾಡ್ತೀವಲ್ಲ, ಎಷ್ಟು ಹೈಟಲ್ಲಿ ಹಾರ್ತೀವಿ ಅಂತ ಗೊತ್ತಾ? 10ರಿಂದ 12 ಕಿಲೋಮೀಟರ್ ಅಷ್ಟೇ. 10ರಿಂದ 12 ಕಿಲೋಮೀಟ್ರಲ್ಲಿ 3,84,000 ಕಿಲೋಮೀಟ್ರಲ್ಲಿ ಮನುಷ್ಯ ಪ್ರಯತ್ನ ಪಟ್ಟರೆ ಏನು ಬೇಕಾ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಮನುಷ್ಯನ ಬುದ್ಧಿವಂತಿಕೆಗೆ, ಸಾಹಸಕ್ಕೆ ಮತ್ತು ಸಾಧ್ಯತೆಗೆ ಹಿಡಿದ ಒಂದು ಕೈಗನ್ನಡಿ ಈ ಸಣ್ಣ ಚೂರು. ಚಂದ್ರಯಾನದಲ್ಲಿ ನಾವು ಹಿಂದೆ ಬಿದ್ದಿಲ್ಲ ರೀ. 3 ಬಾರಿ ನಾವು ಚಂದ್ರಯಾನ ಕೈಗೊಂಡಿದ್ದೀವಿ. 2023ರಲ್ಲಿ 3ನೇ ಬಾರಿ ಚಂದ್ರಯಾನ ಕೈಗೊಂಡು ನಮ್ಮ ಸ್ಪೇಸ್ ಕ್ರಾಫ್ಟ್ ಸಕ್ಸಸ್ಫುಲಿ ಚಂದ್ರನ ಮೇಲೆ ಇಳಿದಿದೆ. ನಮ್ಮ ರೋವರ್ಗಳು ಚಂದ್ರನ ಮೇಲೆ ಓಡಾಡಿ ಮಾಹಿತಿಗಳನ್ನು ಕಳಿಸ್ಕೊಟ್ಟು ಇಳಿದ ಪಾಯಿಂಟನ್ನು ಶಿವಶಕ್ತಿ ಪಾಯಿಂಟ್ ಅಂತ ನಾವು ಹೆಸರಿಟ್ಟಿದ್ದೀವಿ. ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ. ಅಲ್ಲಿ ಚಂದ್ರಯಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಶಾಪಿಂಗ್ ಸ್ಪೇಸ್ ಇದೆ, ರೆಸ್ಟೋರೆಂಟ್ ಇದೆ ಮತ್ತು ವಾಶ್ರೂಮ್ಸ್ ಇದ್ದಾವೆ. ಹಾಗೆ ಎಲ್ಲ ಫೆಸಿಲಿಟಿನೂ ಇದೆ ಇಲ್ಲಿ. ಇದು ಜೆಮಿನಿ 7 ಗಗನ ನೌಕೆ. ಈ ಪೋರ್ಷನ್ ಇದಕ್ಕೆ ಕ್ಯಾಪ್ಸೂಲ್ ಅಂತ ಹೇಳ್ತಾರೆ. ಟೈಟನ್ 2 ಅನ್ನೋ ರಾಕೆಟು ಈ ಕ್ಯಾಪ್ಸೂಲನ್ನು ತಂದುಬಿಟ್ಟು ಭೂಮಿಯ ಕಕ್ಷೆಯೊಳಗೆ ಸೇರಿಸ್ಬಿಟ್ಟು ಡಿಟ್ಯಾಚ್ ಆಗಿ ಹೋಗುತ್ತೆ. ಈ ಕ್ಯಾಪ್ಸೂಲ್ನ ಒಳಗಡೆ 2 ಆಸ್ಟ್ರೋನಾಟ್ಗಳು ಇರ್ತಾರೆ. ಈ ಗಗನ ನೌಕೆಯನ್ನು ಕಳಿಸುವ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಮನುಷ್ಯ ಅಂತರಿಕ್ಷದಲ್ಲಿ ಎಷ್ಟು ದಿನ ಬದುಕಬಲ್ಲ, ಎಷ್ಟು ದಿನ ಸರ್ವೈವ್ ಆಗಬಲ್ಲ ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೋಸ್ಕರ ಮಾತ್ರವಾಗಿ ಕಳಿಸಲಾಗಿರುತ್ತೆ. ಅವರು 14 ದಿನಗಳಲ್ಲಿ ನಿರಂತರವಾಗಿ ಇಲ್ಲಿ ಕಾಲವನ್ನು ಕಳೀತಾರೆ. ಆ ನಂತರ ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ. ಈ ಕ್ಯಾಪ್ಸೂಲ್ ಇದೆಯಲ್ಲ, ಇದು ನಿಜವಾದ್ದು, ಇದು ಮಾಡಲ್ ಅಂತ ಅನ್ಕೋಬೇಡಿ. ನೋಡಿ, ಇದರ ಒಳಗಡೆ 2 ಆಸ್ಟ್ರೋನಾಟ್ಗಳು 14 ದಿನಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರ ಬದುಕು 14 ದಿನಗಳ ಕಾಲ ಹೇಗಿದ್ದಿರ್ಬೋದು ಇದರ ಒಳಗಡೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಾ ಇರೋದು ಎಂಜಿನ್ನ ಒಂದು ಭಾಗ ಅಷ್ಟೇ. ಇದು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು 2 ಗಗನಯಾತ್ರಿಗಳು ಚಂದ್ರಯಾನ ಮಾಡ್ತಾರಲ್ಲ, ಆ ಅಪೋಲೋ 11 ಗಗನ ನೌಕೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಅದು F1 ಎಂಜಿನ್ನು. ಅಪೋಲೋ ಸ್ಪೇಸ್ ಕ್ರಾಫ್ಟ್ನಲ್ಲೇ ಬಳಸುವಂಥ ಎಂಜಿನ್ ಇದು. 1961 ಜುಲೈ 20ನೇ ತಾರೀಕು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟು ನಡೆದಾಡ್ತಾನೆ. ಅದೊಂದು ಚರಿತ್ರೆ ಸೃಷ್ಟಿಸುವ ಗಳಿಗೆ ಅದು. ಅವನ ಹಿಂದೆ ಅಡ್ರಿನಲ್ ಎಂಬ 2ನೇ ಆಸ್ಟ್ರೋನಾಟ್ ಕೂಡ ನಡೀತಾನೆ. ಆದರೆ ಇನ್ನೊಬ್ಬ ಇರ್ತಾನೆ, 3ನೇ ಆಸ್ಟ್ರೋನಾಟ್. ಅವನ ಹೆಸರು ಕೋಲಿನ್ ಅಂತ. ಅವನು ಸ್ಪೇಸ್ ಕ್ರಾಫ್ಟ್ನ ಕಂಟ್ರೋಲ್ ಮಾಡಿಕೊಂಡು ಒಳಗೆ ಇರಬೇಕು. ನೋಡಿ, ಅವನು ಚಂದ್ರನ ತನಕ ಹೋಗಿ ಇನ್ನೇನು ಹೆಜ್ಜೆ ಕೆಳಗಿಟ್ರೆ ಚಂದ್ರ. ಅದೊಂದು ಲೈಫ್ ಟೈಮ್ ಅಚೀವ್ಮೆಂಟ್. ಆದರೆ ಇಳಿಯೋ ಹಾಗಿಲ್ಲ. ಅವನು ಸ್ಪೇಸ್ ಕ್ರಾಫ್ಟ್ ಕಂಟ್ರೋಲ್ ಮಾಡಿದ್ರೇನೆ 3 ಮತ್ತೆ ವಾಪಸ್ ಭೂಮಿಗೆ ಬರ್ಲಿಕ್ಕೆ ಆಗೋದು. ಅದು ಒಂದು ರೀತಿಯ ತ್ಯಾಗ ಅಲ್ವೇನ್ರಿ. ಆದರೆ ವಿಪರ್ಯಾಸ ಏನಂದರೆ, ನೀಲ್ ಆರ್ಮ್ಸ್ಟ್ರಾಂಗ್ ಮಾತ್ರ ಎಲ್ರಿಗೂ ಗೊತ್ತು, ಜೀವನ ಅಂದರೆ ಹಾಗೇನಿ.
ನೀಲ್ ಆಮ್ಸ್ಟ್ರಾಂಗ್, ಆಲ್ಡ್ರಿನ್ ಮತ್ತು ಕೋಲಿನ್ ಅವರ ಭಾವಚಿತ್ರವನ್ನು ನೋಡಿದ್ರಲ್ಲ, ಚಂದ್ರನ ಮೇಲ್ಮೈ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ಚಂದ್ರನ ಮೇಲ್ಮೈ ಮೇಲೆ ನಡೆಯುವಾಗ ಬಳಸಿದ ಶೂಗಳನ್ನು ಇಲ್ಲಿಟ್ಟಿದ್ದಾರೆ. ಚಂದ್ರನ ಮೇಲೆ ಕಾಲಿಟ್ಟಾಗ ಮೂಡಿದ ಹೆಜ್ಜೆ ಗುರುತನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ. ಇದು ರೋವರ್. ಚಂದ್ರನ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಗನಯಾತ್ರಿಗಳನ್ನ ಕರ್ಕೊಂಡು ಹೋಗುವಂತಹ ಒಂದು ವಾಹನ ಇದು. ಗ್ರಹಗಳ ಬಗ್ಗೆ ಸ್ಟಡಿ ಮಾಡುವಂತಹ ಮತ್ತು ಮಾಹಿತಿ ಕೊಡುವಂತಹ ಒಂದು ಸ್ಥಳ ಇದು. ಸಾಕಷ್ಟು ಸಣ್ಣ ಸಣ್ಣ ವಿಮಾನಗಳನ್ನು ಇಲ್ಲಿ ನೇತಾಕಿದ್ದಾರೆ. ಇದು ಪೈಲಟ್ ಕ್ಯಾಬಿನ್, ಕಾಕ್ಪಿಟ್ ಅಂತ ಹೇಳ್ತಾರೆ. ಅಮೆರಿಕದ ರೈಟ್ ಬ್ರದರ್ಸ್ ವಿನ್ಯಾಸ ಮಾಡಿ ಸಕ್ಸಸ್ಫುಲಿ ಹಾರಾಟ ಮಾಡಿದ ವಿಮಾನ ಇದು. ಈ ಮ್ಯೂಸಿಯಂನಲ್ಲಿ ಎಲ್ಲೋ ಇಟ್ಟಿದ್ದಾರೆ, ಗಡಿಬಿಡಿಯಲ್ಲಿ ನಾವು ಅದನ್ನು ನೋಡಲಿಕ್ಕಾಗಿಲ್ಲ. ಆದರೆ ಇಲ್ಲಿರೋದಂತೂ ಸತ್ಯ. ಅವರು ಮೊದಲು ಹಾರಾಟ ಮಾಡಿದ್ದು ಕೇವಲ 12 ಸೆಕೆಂಡು, 120 ಅಡಿಯಷ್ಟು ದೂರ ಮಾತ್ರ ಹಾರಾಟ ಮಾಡ್ತಾರೆ. ಆದರೆ ಅದರಿಂದ ಒಂದಂತೂ ನಿಶ್ಚಯ ಆಯಿತು, ಮೇಲೆ ಆಕಾಶದಲ್ಲಿ ಹಾರಾಟ ಮಾಡ್ಬೋದು ಮತ್ತು ಅದನ್ನು ನಿಯಂತ್ರಣ ಮಾಡ್ಬೋದು ಅಂತ. ಆಮೇಲೆ ಸಾಕಷ್ಟು ಪ್ರಯೋಗಗಳಾಗಿ ಹೊಸ ಹೊಸ ವಿಮಾನಗಳನ್ನು ಕಂಡುಹಿಡಿಯಲಾಯಿತು. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತಹ ಡೆಸ್ಟಿನೇಷನ್ ಒಂದು ಸ್ಮಶಾನ. ಹೌದು ಸ್ನೇಹಿತರೆ, ಇಲ್ಲಿ ಸ್ಮಶಾನ ಕೂಡ ಒಂದು ಟೂರಿಸ್ಟ್ ಪ್ಲೇಸ್. ಅಮೇರಿಕಕ್ಕೆ ಬೇಕೋ ಬೇಡದೇನೋ ಸಾಕಷ್ಟು ಹತ್ತಾರು ಯುದ್ಧಗಳನ್ನು ಮಾಡಿದೆ. ಅದರಲ್ಲಿ ಲಕ್ಷಾಂತರ ಜನ ಸೈನಿಕರು ವೀರಮರಣವನ್ನು ಹೊಂದಿದ್ದಾರೆ. ಅವರ ಒಂದು ಸ್ಮಶಾನ ಇದೆ, ಅರ್ಲಿಂಗ್ಟನ್ ಸ್ಮಶಾನ. ಅರ್ಲಿಂಗ್ಟನ್ ಸ್ಮಶಾನ ಒಳಗೆ ಹೋಗ್ಲಿಕ್ಕೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ನೋಡಿ, ವಿಚಿತ್ರ ಅಲ್ವಾ? ಇದು ಮಿಲಿಟರಿ ಸ್ಮಶಾನ, ಹಾಗಾಗಿ ಸೆಕ್ಯೂರಿಟಿ ಚೆಕ್ ಮಾಡಿದ ಮೇಲೇ ಒಳಗೆ ಬಿಡೋದು. ಎಕ್ಸ್ ಪ್ರೆಸಿಡೆಂಟ್ ಜಾನ್ ಎಫ್ ಕೆನೆಡಿ ಇದಾರಲ್ಲ, ಅವರ ಸಮಾಧಿ ಸ್ಥಳ 1963ರಲ್ಲಿ ಅವರನ್ನ ಗುಂಡಿಕ್ಕಿ ಕೊಡಲಾಯಿತು. ಆದರೆ ಅವರ ಸಮಾಧಿ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಅಲ್ಲಿ ಮೇಂಟೆನೆನ್ಸ್ ವರ್ಕ್ ನಡೀತಾ ಇತ್ತು. ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಸಮಾಧಿಗಳು. ವರ್ಲ್ಡ್ ವಾರ್ 1ರಿಂದ ಹಿಡಿದು ಇತ್ತೀಚಿನ ಇರಾನ್ ವಾರ್ವರೆಗೆ ಸತ್ತ ಸೋಲ್ಜರ್ಸ್ನ ಸಮಾಧಿ. ಸೋಲ್ಜರ್ಸ್ ಮಾತ್ರ ಅಲ್ಲದೆ ಅವರ ಕೆಲವು ನಿಕಟ ಸಂಬಂಧಿಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. 639 ಎಕರೆ ವಿಸ್ತೀರ್ಣ ಇರೋ ಈ ಸ್ಮಶಾನದಲ್ಲಿ ಸುಮಾರು 4,30,000 ಸಮಾಧಿಗಳು. ಈ ಸಮಾಧಿನ ಒಂದು ಕಡೆ ಇನ್ನೊಂದು ಕಡೆ ಓಡಾಡಲಿಕ್ಕೆ ಬಸ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ.
ಈ ಭಾಗಕ್ಕೆ ಟಾಂಬ್ ಆಫ್ ಅನ್ನೋನ್ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಸತ್ತ ಆದರೆ ಗುರುತು ಹಿಡಿಯಲಾಗದ ಶವಗಳನ್ನು ಹೂಳುವ ಸ್ಥಳ ಅಂತ ಅರ್ಥ. ಅವರಿಗೆ ಕೊಡುವ ಗೌರವವಾಗಿ ಇಲ್ಲಿ ಚೇಂಜ್ ಆಫ್ ಗಾರ್ಡ್ ನಿರಂತರವಾಗಿ ನಡೀತಾ ಇರುತ್ತೆ. ಬೇಸಿಗೆಗಾಲದಲ್ಲಿ ಪ್ರತಿ ಅರ್ಧ ಗಂಟೆಗೂ, ಚಳಿಗಾಲದಲ್ಲಿ ಪ್ರತಿ 1 ಗಂಟೆಗೂ ಈ ಚೇಂಜ್ ಆಫ್ ಗಾರ್ಡ್ ನಡೆಯುತ್ತೆ. 3rd US ಇನ್ಫ್ಯಾಂಟ್ರಿ ರೆಜಿಮೆಂಟ್ ಆರ್ಮಿ ಆಫೀಸರ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. Halt! Axe! Axe! Halt! Halt! Arms! Ready? Hey! Reason! Arms! Fight! Hey! Halt! March! ನೋಡಿ, ಇದು ಕೊರಿಯನ್ ವಾರ್ ಮೆಮೋರಿಯಲ್ 1950ರಿಂದ 1953 ಮಧ್ಯೆ ನಡೆಯುತ್ತೆ. ಈ ಯುದ್ಧದಲ್ಲಿ ಸತ್ತ ಸೈನಿಕರ ಸಮಾಧಿ ಇರುವ ಸ್ಥಳ. 1945ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತಲ್ಲ, ಅದಾದಮೇಲೆ ಕೊರಿಯಾ 2 ಭಾಗವಾಗಿ ಡಿವೈಡ್ ಆಗಿಬಿಡುತ್ತೆ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. 1950ರಲ್ಲಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಮೇಲೆ ಯುದ್ಧ ಮಾಡುತ್ತೆ. ಉತ್ತರ ಕೊರಿಯಾ ಜೊತೆಗೆ ಚೀನಾ ಮತ್ತು ರಷ್ಯಾ ನಿಂತರೆ, ದಕ್ಷಿಣ ಕೊರಿಯಾ ಜೊತೆಗೆ ಅಮೆರಿಕ ನಿಲ್ಲುತ್ತೆ. ನಮ್ಮ ಭಾರತ ಕೂಡ ಅಮೆರಿಕ ಜೊತೆ ನಿಂತಿತ್ತು ಅನ್ನೋದಕ್ಕೆ ಇಲ್ಲಿನ ಬರವಣಿಗೆ ಸಾಕ್ಷಿ. 1953ರಲ್ಲಿ ಯುದ್ಧ ವಿರಾಮ ಆಗಿ ಯುದ್ಧ ನಿಂತವರು. ನೋಡಿ, ಇದು ವಿಯೆಟ್ನಾಂ ಮೆಮೋರಿಯಲ್. ಇಲ್ಲಿ ನಿಂತಿದ್ದಾರಲ್ಲ 3 ಜನ, ಒಬ್ಬರು ಅಮೇರಿಕನ್ ಥರ, ಇನ್ನೊಬ್ಬ ಆಫ್ರಿಕಾದ ಥರ, ಇನ್ನೊಬ್ಬ ಲ್ಯಾಟಿನ್ ಅಮೆರಿಕನ್ ಥರ. ಎಲ್ಲ ರೀತಿಯ ಸೈನಿಕರು ಯುದ್ಧದಲ್ಲಿ ಭಾಗವಹಿಸಿದ್ರು ಅಂತ ಇದು ಸೂಚಿಸುತ್ತೆ. ನೋಡಿ, ಈ ಬೋರ್ಡ್ ಮೇಲೆ ವಿಯೆಟ್ನಾಂ ಯುದ್ಧದಲ್ಲಿ ಎಷ್ಟು ಜನ ಅಮೆರಿಕ ಸೈನಿಕರು ಸತ್ರು ಅನ್ನೋದನ್ನು ಪಟ್ಟಿ ಮಾಡಿ ತಿಳಿಸಿದ್ದಾರೆ. ನೋಡಿ, ಇಲ್ಲೂ ಕೂಡ ಇದೇ ಕಥೆ. ಇವರು ವಿಯೆಟ್ನಾಂ 2 ಭಾಗವಾಗಿತ್ತು, ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾಮು. ಉತ್ತರ ವಿಯೆಟ್ನಾಮ್ ಕಮ್ಯುನಿಸ್ಟ್ ಕೈಲಿತ್ತು, ದಕ್ಷಿಣ ವಿಯೆಟ್ನಾಮನ್ನು ತಮ್ಗೆ ಆಳ್ವಿಕೆಗೆ ಒಳಪಡಿಸ್ಕೋಬೇಕು ಅಂತ ಉತ್ತರ ವಿಯೆಟ್ನಾಂ ದಕ್ಷಿಣ ವಿಯೆಟ್ನಾಂ ಮೇಲೆ ಯುದ್ಧಕ್ಕೆ ಬರುತ್ತೆ. ಎಲ್ಲ ದೇಶಗಳು ಕಮ್ಯುನಿಸ್ಟರ ಕೈ ಕೆಳಗೆ ಬರೋದು ಅಮೆರಿಕಾಗೆ ಇಷ್ಟ ಇರಲಿಲ್ಲ. ಹಾಗಾಗಿ ದಕ್ಷಿಣ ವಿಯೆಟ್ನಾಮನ್ನು ಸಪೋರ್ಟ್ ಮಾಡಿ ಯುದ್ಧಕ್ಕಿಳಿಯಿತು. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಅಮೆರಿಕದಲ್ಲಿ ದೊಡ್ಡ ಗಲಾಟೆನೇ ಶುರುವಾಯಿತು. ಹಾಗಾಗಿ ಬೇರೆ ದಾರಿ ಇಲ್ಲದೆ 1973ರಲ್ಲಿ ಅಮೆರಿಕ ತನ್ನ ಸೈನಿಕರನ್ನು ಹಿಂದಕ್ಕೆ ಕರೆಸಿಕೊಳ್ತು. ಅಮೆರಿಕದ 58,000 ಜನ ಸತ್ತು 1.5 ಲಕ್ಷ ಸೈನಿಕರು ಗಾಯಗೊಂಡು. ನೋಡಿ, ವಿಯೆಟ್ನಾಂ ಅಂತ ಸಣ್ಣ ದೇಶದ ಮುಂದೆ ಅಮೆರಿಕ ತಲೆ ತೆಗೆಸೋದು. ಕೊನೆಯದಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಮೆಮೋರಿಯಲ್ ನೋಡೋಣ. ಇವರೊಬ್ಬರು ಧರ್ಮಗುರುಗಳಾಗಿದ್ದರು. ಕಪ್ಪು ಜನರಿಗೆ ಸಮಾನ ಹಕ್ಕುಗಳು ದೊರೆಯಬೇಕು ಎಂಬ ಉದ್ದೇಶದಿಂದ ಹೋರಾಟ ಮಾಡಿದರು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವ ಅವರಿಗೆ ಪ್ರೇರಣೆ ಆಯಿತು. 1964ರಲ್ಲಿ ಇವರಿಗೆ ನೊಬೆಲ್ ಪುರಸ್ಕಾರ ಸಿಕ್ತು. ಐ ಹ್ಯಾವ್ ಎ ಡ್ರೀಮ್ ಅನ್ನೋ ಅವರ ಭಾಷಣ ಜಗತ್ಪ್ರಸಿದ್ಧ.